ಕನ್ನಡ ಸಿನಿಮಾ ಲೋಕದ ಅಪ್ರತಿಮ ತಾರೆ ಲೀಲಾವತಿ ದೈವಾಧೀನರಾಗಿದ್ದಾರೆ. ಇನ್ನೆಂದೂ ಬಾರದ ಲೋಕಕ್ಕೆ ಪ್ರಯಾಣಿಸಿದ್ದಾರೆ. ಲೀಲಾವತಿ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ಬೆಳ್ತಂಗಡಿ ತಾಲೂಕಿನ ನಾವೂರು ಗ್ರಾಮದ ಮುರದವರು. ಬಾಲ್ಯದಿಂದಲೂ ಸಿನಿಮಾ ಗೀಳು ಹೆಚ್ಚಿಸಿಕೊಂಡಿದ್ದ ಲೀಲಾವತಿ ಹೆಚ್ಚಿನ ಶಿಕ್ಷಣ ಪಡೆದವರಲ್ಲ. ಕಡು ಬಡತನದ ನಡುವೆ ಅರಳಿದ ಪ್ರತಿಭೆಯೇ ಲೀಲಾವತಿ. ಲೀಲಾವತಿ ಕಂಕನಾಡಿಯಲ್ಲಿರುವ ಸೇಂಟ್ ಜೋಸೆಫ್ ಎಲಿಮೆಂಟರಿ ಸ್ಕೂಲ್ನಲ್ಲಿ 2ನೇ ತರಗತಿಯವರೆಗೆ ಕಲಿತರು. ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿದ ನಂತರವೂ ಕೂಡ ಅವರು ತುಳು ಸಿನಿಮಾಗಳಲ್ಲಿ ಅಭಿನಯಿಸುವುದನ್ನು ನಿಲ್ಲಿಸಿರಲಿಲ್ಲ. ಮಾತೃಭಾಷೆ ತುಳು ಸಿನಿಮಾದ ಬಗ್ಗೆ ಅವರು ಅಪಾರ ಪ್ರೀತಿ ಇಟ್ಟುಕೊಂಡಿದ್ರು. ತುಳು ಭಾಷೆಯ ಸಿನಿಮಾಗಳಿಗೆ ಅವರು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ರು. ತಾವು ಕೂಡ ಅಭಿನಯಿಸಿ ತುಳು ಸಿನಿಮಾಗಳನ್ನು ಬೆಳೆಸಿದ್ರು. ತುಳುವಿನಲ್ಲಿ ಅವರು 1971ರಲ್ಲಿ ದಾರೆದ ಬುಡೆತಿ, 1972ರಲ್ಲಿ ತೆರೆಕಂಡ ಪಗೆ ತಪ್ಪುಗೆ ಹಾಗೂ ಬೀಸತ್ತಿ ಬಾಬು, 1973ರಲ್ಲಿ ತೆರೆಕಂಡ ಯಾನ್ ಸನ್ಯಾಸಿ ಆಪೆ, 1976ರಲ್ಲಿ ಬಂದ ಸಾವಿರಡೊರ್ತಿ ಸಾವಿತ್ರಿ, 1981ರಲ್ಲಿ ಭಾಗ್ಯವಂತಿತಿ, 1983ರಲ್ಲಿ ಬದುಕೆರ ಬುಡ್ಲೆ ಹಾಗೂ 1984ರಲ್ಲಿ ದಾರೆದ ಸೀರೆ ಸಿನಿಮಾಗಳಲ್ಲಿ ಲೀಲಾವತಿಯವರು ಅದ್ಭುತವಾಗಿ ನಟಿಸಿದರು. ಮನೆಯಲ್ಲಿಯೂ ಅವರು ಮಗನೊಂದಿಗೆ ತುಳುವಿನಲ್ಲಿಯೇ ಮಾತನಾಡ್ತಾ ಇದ್ದಿದ್ದು ವಿಶೇಷವಾಗಿತ್ತು. ಕರಾವಳಿಯಲ್ಲಿ ಯಾವುದೇ ಕಾರ್ಯಕ್ರಮವಿದ್ರೂ ಲೀಲಾವತಿಯವರು ಪಾಲ್ಗೊಳ್ತಾ ಇದ್ರು. ತುಳುನಾಡಿನ ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ರು. ಕರಾವಳಿಯ ಊಟವನ್ನು ಲೀಲಾವತಿಯವರು ಹೆಚ್ಚು ಇಷ್ಟಪಡ್ತಾ ಇದ್ರು. ಅದರಲ್ಲೂ ಅವರಿಗೆ ಮೀನು ಊಟವೆಂದರೆ ತುಂಬಾ ಇಷ್ಟ. ಅದರಲ್ಲೂ ಮರ್ವಾಯಿ, ಸಿಗಡಿ ಅವರಿಗೆ ಅಚ್ಚುಮೆಚ್ಚು. ತುಳುನಾಡಿನ ಅಡುಗೆ, ತುಳು ನೆಲವನ್ನು ಅತೀವವಾಗಿ ಪ್ರೀತಿಸ್ತಾ ಇದ್ರು. ಬೆಳ್ತಂಗಡಿಯಲ್ಲಿ ಈಗಲೂ ಲೀಲಾವತಿ ವಾಸಿಸ್ತಾ ಇದ್ದಂತಹ ಮನೆ ಇದೆ. ಆದರೆ ಆ ಮನೆಯನ್ನು ಮಾರಿ 25 ವರ್ಷಗಳ ಹಿಂದೆಯೇ ಅಲ್ಲಿನ ನಂಟನ್ನ ಲೀಲಾವತಿಯವರು ಕಳೆದುಕೊಂಡಿದ್ದಾರೆ. ಮತ್ತೊಂದ್ಸರಿ ಅವ್ರು ನೋಡಕ್ಕಾಗಲ್ಲ, ಮಾತಾಡ್ಸಕ್ಕ ಏನ್ರಿ ಬದುಕ್ ಏನು ಇಲ್ಲಮ್ಮ. ಮಾತಾಡಕ್ ಮುಂಚೆ ವಿನು ಅಂದ್ರಂತೆ ಪಾಪ.